ನಮಸ್ಕಾರ ರೀ ದೊಡ್ಡ ಮಂದಿಗೆ. ಸುಲಭವಾಗಿ ಕ್ಯಾರೆಟ್ ಹಲ್ವಾ ಮನೆಯಲ್ಲಿ ಮಾಡುವುದು ಹೇಗೆ? ನಾವು ಹೇಳಿಕೊಡುವ ಕ್ಯಾರೆಟ್ ಹಲ್ವಾ ಟಿಪ್ಸ್ ಅನ್ನು ನೋಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಸುಲಭವಾಗಿ ಕ್ಯಾರೆಟ್ ಹಲ್ವಾ ಮಾಡಬಹುದು. ಟೇಕ್ ಇಟ್ ಈಸಿ ಆ್ಯಂಡ್ ಮೇಕ್ ಇಟ್ ಟೇಸ್ಟಿ. ತಾವುಗಳು ಗಮನಿಸಬಹುದು. ಈಗ ನಾನು ಅರ್ಧ ಕಿಲೋ ಏನು ಕ್ಯಾರೆಟ್ ತೊಗೊಂಡಿವಿ, ಈ ಥರನ ಇಲ್ಲಿ ನಾನು ಹಚ್ಕೊಳ್ತಾ ಇರೋದು. ಓಕೆ, ಈ ಥರನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಓಕೆ, ಈ ಥರ ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಈ ಥರ ರೆಡಿ ಮಾಡಿ ಇಟ್ಕೊಂಡಿಂದ ಯಾಕೇನಪ್ಪ ಅಂತ ಹೇಳಿದ್ರೆ ನಮಗೆ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಈಗ ಒಂದು ಬಾಣಲಿನ ತೊಗೊಂಡಿದ್ದೀವಿ. ಆ ಬಾಣಲೆಯಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ನಾನು ಈಗ ತುಪ್ಪನ ಹಾಕ್ತಾ ಇದ್ದೀವಿ. ಅಂದರೆ ಸ್ವಲ್ಪ ತುಪ್ಪ ಕಮ್ಮಿ ಉಣೋರು ಕಮ್ಮಿ ಹಾಕೋಬೋದು, ಈ 4 ಸ್ಪೂನ್ ಬೇಕಾದ ತುಪ್ಪ ಹಾಕೋಬೋದು. ಅದರ ಜೊತೆಗೆ 8ರಿಂದ 10 ನಾನಿಲ್ಲಿ ಬಾದಾಮಿನ ಹಾಕ್ಕೊಳ್ತಾ ಇದ್ದೀವಿ. ಇದು ಫಸ್ಟಿಗೆ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಇದಾದ ನಂತರ ಸ್ವಲ್ಪ ಗೋಡಂಬಿ, ಇದು ಕೂಡ 8ರಿಂದ 10 ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಏಲಕ್ಕಿ ಸ್ವಲ್ಪ ಪುಡಿ ಮಾಡಿ ಹಾಕೋಬೋದು ಅಥವಾ ಡೈರೆಕ್ಟಾಗಿ ಕೂಡ ಹಾಕೋಬೋದಾಗುತ್ತೆ. ಹಾಗೆ ನಾನು ಸ್ವಲ್ಪ ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ನಾನು ಆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಗೋಡಂಬಿ ಮತ್ತು ಏನು ಬಾದಾಮಿ ಇದೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವಂಥ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಗೋಲ್ಡನ್ ಕಲರ್ ಬಂದಾದ ಮೇಲೆ ಅದು ಒಂದು ಪಾತ್ರೆಯಲ್ಲಿ ಅಥವಾ ಇನ್ನೊಂದು ಇದರಲ್ಲಿ ನೀವು ಇದರಲ್ಲಿ ಇಟ್ಕೊಳ್ಳಿ. ನೋಡಿ, ಈ ಥರ ಗೋಲ್ಡನ್ ಕಲರ್ ಬರಬೇಕಾಗತ್ತೆ. ಓಕೆ, ಈಗ ನಿಮಗೆ ಕಡಾಯದಲ್ಲಿ ನಮಗೆ ತುಪ್ಪ ಕಾಣ್ತಾ ಇದೆ ಅಲ್ವಾ, ಅಂದರೆ ನಾವೇನು ಫ್ರೈ ಮಾಡ್ಕೊಂಡಿದ್ದೀವಿ ಅದೇ ತುಪ್ಪದಲ್ಲಿ ಈಗ ನಾವು ಏನು ಕ್ಯಾರೆಟ್ ಹಲ್ವಾ ಏನು ತುರಿದಿರ್ತಕ್ಕಂಥ ಏನು ಕ್ಯಾರೆಟ್ ಏನಿತ್ತು ಅದನ್ನು ನಾವೀಗ ಸೇರಿಸ್ಕೊಂಬಿಡೋಣ. ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಕಮ್ಮಿ ಇದ್ದರೆ ನೀವು ಇನ್ನೊಂದು ಸ್ಪೂನು 2 ಸ್ಪೂನು ಇದಕ್ಕೆ ತುಪ್ಪನ ಸೇರಿಸ್ಕೋಬೋದಾಗಿದೆ. ನೋಡಿ, ಈ ಥರ ತುಪ್ಪದಲ್ಲಿರ್ತಕ್ಕಂಥ ಏನು ಕಡೆಯಾಗಿ ನಾವೇನು ಕ್ಯಾರೆಟ್ದೇನು ತುರ್ಕೊಂಡಿರ್ತಕ್ಕಂಥದ್ದೇನು ಹಾಕ್ಕೊಂಡಿದ್ವಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ತುಪ್ಪ ಅದು ಒಂದು ಕಡೆ ಇರ್ತದಲ್ಲ, ಸೊ ಅದರಿಂದ ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಏನು ಮಾಡೋದು, ಒಂದು 5 ನಿಮಿಷ ಈಗ ನಾವು ಕ್ಲೋಸ್ ಮಾಡಿ ಬಿಟ್ಬೋಣ. ಓಕೆ, ನೋಡಿ, ಈಗ ಒಂದು 5 ನಿಮಿಷ ಆದ ಬಳಿಕ ನಾನು ಮತ್ತೆ ತೆರಿತಾ ಇದ್ದೀನಿ. ಇದು ನೋಡಿ ಸ್ವಲ್ಪ ಏನು ಸಾಫ್ಟ್ ಆಗ್ತಾ ಇದೆ. ಓಕೆ, ಇದು ಬರ್ತಾ ಸ್ವಲ್ಪ ಕಮ್ಮಿ ಆಗುತ್ತೆ. ನಾವು ಎಷ್ಟು ಕ್ಯಾರೆಟ್ ಏನು ಫಸ್ಟಿಗೆ ಕಟ್ ಮಾಡಿದಾಗ ಎಷ್ಟು ತುಂಬಾ ಕಾಣ್ತಾ ಇತ್ತಲ್ವಾ, ಈಗ ನೋಡಿ ಅದು ಫ್ರೈ ಆಗ್ತಿದ್ದಂಗೆ ಏನಾಗುತ್ತೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಅದು ಹದ ಎಷ್ಟು ಚೆನ್ನಾಗಿ ಸಾಫ್ಟು ಮತ್ತು ಹದ ಆಗುತ್ತೆ ಅಷ್ಟು ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ಇದಾದ ಮೇಲೆ ನಾವು ಈಗ ಏನು ಅರ್ಧ ಲೀಟ್ರ್ ಏನು ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಏನು ನಾನು ಇಲ್ಲಿ ನಂದಿನಿ ಹಾಲಾದರೂ ತೊಗೋಬೋದು, ಅಮೂಲ್. ಈಗ ನಮ್ಮ ಮನೇಲಿ ಇರ್ತಕ್ಕಂಥದ್ದು ಈಗ ನಂದಿನಿ ಹಾಲು ಇಲ್ಲ, ಈಗ ನಾನು ಅಮೂಲನ್ನು ತೊಗೊಳ್ತಾ ಇದ್ದೀನಿ. ಈ ಅರ್ಧ ಲೀಟ್ರ್ ಹಾಲಲ್ಲಿ ಸ್ವಲ್ಪ ನಾನೀಗ ಉಳಿಸ್ಕೊಂಡಿದ್ದೀನಿ, ಅದರಲ್ಲಿ ಫುಲ್ ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಂಡಿಲ್ಲ ಅದಕ್ಕೆ. ಓಕೆ, ಈ ಥರ ನೀವು ಹಾಲು ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಈ ಥರ ಚೆನ್ನಾಗಿ ಮಿಕ್ಸ್ ಆದ ಬಳಿಕ ನೀವು ಒಂದು 5 ನಿಮಿಷ ಮತ್ತೆ ಲೀಡನ್ನು ಕ್ಲೋಸ್ ಮಾಡಿ ಹಾಗೆ ಬಿಟ್ಬಿಡಿ. ಒಂದು 2 ಮಿನಿಟ್ಸ್ ಏನು ಆಗುತ್ತಲ್ವ, ಸೊ ಅದು ಆದ ಬಳಿಕೆ ಮತ್ತೆ ಅದು ಓಪನ್ ಮಾಡ್ಕೊಳ್ಳಿ. ಅದಕ್ಕೆ ನಿಮಗೆ ಇದು ಓಪನ್ ಆದಮೇಲೆ ಮತ್ತು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಹದ ಆಗ್ತಾ ಇದೆ ಅದು. ಓಕೆ, ಈಗ ಹಾಲಲ್ಲಿ ಏನು ಅದು ಕ್ಯಾರೆಟನ್ನು ಚೆನ್ನಾಗಿ ಹದ ಆಗ್ತಾ ಇದೆ, ಅಂದರೆ ಚೆನ್ನಾಗಿ ಬೆಂದಿದೆ ಅದು. ಓಕೆ, ಈ ಥರ ಬೆಂದಿದಂದ್ರೆ ಲೈಟಾಗಿ ಸ್ವಲ್ಪ ಕಚ್ಚ ಇರ್ತಕ್ಕಂಥ ಸ್ವಲ್ಪ ಬೆಂದಿರ್ತಕ್ಕಂಥ ಇರಬೇಕು. ಓಕೆ, ಫುಲ್ ಲೈಟಾಗೇನು ಇದಾಗಿರ್ಬಾರ್ದು. ಇದಕ್ಕೆ ನಾವೀಗ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀವಿ. ಇದು ಬಹುಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಸಕ್ಕರೆ ನಿಮಗೆ ರುಚಿಗೆ ತಕ್ಕಷ್ಟು. ಓಕೆ, ಕೆಲವೊಬ್ಬರು ಸಕ್ಕರೆನ ಕಮ್ಮಿ ಊಟ ಮಾಡ್ತಾರೆ, ಕೆಲವೊಬ್ಬರು ಜಾಸ್ತಿ ಊಟ ಮಾಡ್ತಾರೆ. ಸೊ ನೀವು ರುಚಿಗೆ, ಅಂದರೆ ನಿಮ್ಮ ಮನೇಲಿ ಎಷ್ಟು ರುಚಿ ಇದ್ದರೆ ಅಡುಗೆನ ಊಟ ಮಾಡ್ತಾರೆ ಅದನ್ನು ನೋಡ್ಕೊಂಬಿಟ್ಟು ನೀವು ಈ ರುಚಿಗೆ ತಕ್ಕಷ್ಟು ಸಕ್ಕರೆನ ಇದಕ್ಕೆ ಸೇರಿಸ್ಕೊಂಬಿಡಿ. ಈ ಸಕ್ಕರೆನ ಸೇರಿಸ್ಕೊಂಡು ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಯಾಕಂದ್ರೆ ಸಕ್ಕರೆ ಎಲ್ಲ ಚೆನ್ನಾಗಿ ಕಲಿಬೇಕಲ್ವ, ಸೊ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡ್ಕೊಂಡು ಆದ ಬಳಿಕೆ ಮತ್ತೆ ಒಂದು 2 ನಿಮಿಷ ಇದಕ್ಕೆ ಕ್ಲೋಸ್ ಮಾಡ್ಕೊಂಬಿಡೋಣ. ಓಕೆ, ಲೀಡ್ ಕ್ಲೋಸ್ ಮಾಡ್ಕೊಂಡಿದ್ದೀವಿ. ಓಕೆ, ಈಗೇನು ಅದಾದ ನಂತರ ಏನು ಡ್ರೈ ಫ್ರೂಟ್ಸ್ ನಾವು ಮೊದಲೇನು ಡ್ರೈ ಫ್ರೂಟ್ಸ್ ಎಲ್ಲ ಮಾಡಿ ಇಟ್ಕೊಂಡಿವಲ್ಲ ಅದಕ್ಕೀಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಫೈನಲ್ ಆಗಿ ನೋಡಿ ಇದು ಹೇಗೆ ಆಗಿದೆ. ಕ್ಯಾರೆಟ್ ಹಲ್ವಾ ಎಷ್ಟು ಸಾಫ್ಟ್ ಆಗಿದೆ ಮತ್ತು ಎಷ್ಟು ಮೃದುವಾಗಿ ಕಾಣ್ತಾ ಇದೆ. ನೀವು ಅಲ್ಲಿ ನೋಡ್ಬೋದು ಗೋಡಂಬಿ ಈ ಥರದ್ದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಓಕೆ, ಇದೇ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಯಾಕಪ್ಪ ಅಂತಂದರೆ ಇದು ಎಲ್ಲರೂ ಇಷ್ಟಪಡುವಂಥ ಮತ್ತು ಇದು ಸ್ವೀಟ್ ಇರ್ತಕ್ಕಂಥದ್ದು. ಓಕೆ, ಇದು ನಿಮಗೆ ಈ ಥರ ಮಾಡಿ ತಿನ್ನೋದ್ರಿಂದ ನಿಮಗೆ ಮಕ್ಕಳು ಮತ್ತು ನಿಮ್ಮ ಮನೇಲಿ ತುಂಬಾ ಇಷ್ಟಪಡ್ತಾರೆ. ಈ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಒಂದು ಲೈಕ್ ಕೊಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.